ನಮಸ್ಕಾರ. ಎಲ್ರಿಗೂ ವರಮಹಾಲಕ್ಷ್ಮಿ ಮತ್ತು ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಶ್ರಾವಣ ಮಾಸ ಬರ್ತಾ ಇದ್ದಂಗೆ ನಮ್ಮಲ್ಲಿ ಎಲ್ಲರಿಗೂ ಸಡಗರ ಸಂಭ್ರಮ ಶುರುವಾಗುತ್ತೆ. ಯಾಕೆ ಅಂತಂದರೆ ಹಬ್ಬಗಳ ಸುರಿಮಳೆ ಒಂದಾದಮೇಲೆ ಒಂದು ಹಬ್ಬ ಬರ್ತಾನೆ ಇರುತ್ತೆ. ಮೊದಲು ಭೀಮನ ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತೆ, ಆಮೇಲೆ ನಾಗರ ಪಂಚಮಿ ಬರುತ್ತೆ, ಅದಾದಮೇಲೆ ಹುಣ್ಣಿಮೆ ಆಸುಪಾಸಿನಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ. ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದ್ದಂಗೆ ಹೆಣ್ಮಕ್ಳಿಗೆ ಎಲ್ಲಿಲ್ಲದ ಸಡಗರ, ಎಷ್ಟೆಲ್ಲ ಪ್ರಿಪ್ರೇಷನ್ಸ್ ಇರುತ್ತೆ, ಎಷ್ಟೆಲ್ಲ ಮನೆಯನ್ನೆಲ್ಲ ಕ್ಲೀನ್ ಮಾಡೋದು, ಪೂಜೆಗೆಲ್ಲ ಅಲಂಕಾರಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋದು ಎಲ್ಲ ಶುರು ಮಾಡ್ಕೊಳ್ತಾರೆ. ಸೊ ಅದರ ಜೊತೆಗೆ ಪುರಾಣಗಳಲ್ಲಿ ಈ ವರಮಹಾಲಕ್ಷ್ಮಿ ಪೂಜೆಯ ವಿಶೇಷತೆಯನ್ನು ಹೇಳಿದ್ದಾರೆ. ನಾರಾಯಣ ನಮ್ಮ ಎಲ್ಲರ ಸೃಷ್ಟಿಕರ್ತ ಮತ್ತು ಲಕ್ಷ್ಮೀದೇವಿ ನಮ್ಮನ್ನು ನಡೆಸ್ಕೊಂಡು ಹೋಗೋಳು. ಅಂದರೆ ಲಕ್ಷ್ಮಿ ಎಲ್ಲಿರ್ತಾಳೋ ನಾರಾಯಣನೂ ಇರಲೇಬೇಕು, ಇರ್ತಾನೆ ಅಂತ ಹೇಳ್ತಾರೆ. ಹಂಗಾಗ್ಬಿಟ್ಟು ನಾವು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಲಕ್ಷ್ಮಿ ಮತ್ತು ನಾರಾಯಣ ಇಬ್ಬರಿಗೂ ಪೂಜೆ ಮಾಡ್ತೀವಿ. ಲಕ್ಷ್ಮೀದೇವಿ ನಮಗೆ ಆರೋಗ್ಯದಿಂದ ಹಿಡಿದು ಸಂಪತ್ತಿಂದ ಹಿಡಿದು ಸಕಲ ಸಂಪತ್ತುಗಳನ್ನು ಕೊಡ್ತಾಳೆ. ವಿದ್ಯೆಯಿಂದ ಹಿಡಿದು ಧನ ಧಾನ್ಯ ಎಲ್ಲನೂ ಲಕ್ಷ್ಮೀದೇವಿ ಕೊಡ್ತಾಳೆ. ಸೃಷ್ಟಿಕರ್ತ ನಮ್ಮನ್ನು ನಾರಾಯಣ ಸೃಷ್ಟಿ ಮಾಡಿದ್ರೆ ನಮ್ಮ ಜೀವನಕ್ಕೆ ಏನೆಲ್ಲ ಬೇಕೋ ಆ ಒಂದು ಅವಶ್ಯಕತೆಗಳೇನಿದೆ ಅದನ್ನೆಲ್ಲ ಲಕ್ಷ್ಮೀದೇವಿ ಪೂರೈಸ್ತಾಳೆ ಅಂತ ಪುರಾಣಗಳಲ್ಲಿ ಹೇಳ್ತಾರೆ. ಲಕ್ಷ್ಮೀದೇವಿಗೆ ಕಳಶ ಇಟ್ಟು ಪೂಜೆ ಮಾಡ್ತೀವಿ. ಆಮೇಲೆ ಲಕ್ಷ್ಮೀದೇವಿಗೆ ಮಲ್ಲಿಗೆ ಹೂವು ಅಂದರೆ ಬಿಳಿ ಹೂವು ಅಂತಂದರೆ ಇಷ್ಟ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ತಾವರೆ ಹೂವನ್ನು ಲಕ್ಷ್ಮೀದೇವಿಗೆ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಸಿಗುತ್ತೆ, ಅದನ್ನು ಮುಡಿಸ್ತೀವಿ. ಲಕ್ಷ್ಮೀದೇವಿಗೆ ಕಮಲದ ಹೂವು ಅಂತಂದ್ರೂ ತುಂಬ ಇಷ್ಟ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಬಾಗಿಲಿಗೆ ತೋರಣ ಕಟ್ಟೋದು, ರಂಗೋಲಿ ಹಾಕೋದು, ಇವೆಲ್ಲ ಮಾಡೋದ್ರಿಂದ ಲಕ್ಷ್ಮಿ ಖುಷಿ ಪಡ್ತಾಳೆ ಅಂತ ಹೇಳ್ತಾರೆ. ಸೊ ದೇವಿಗೆ ನೈವೇದ್ಯಕ್ಕೆ ಪಾನಕ ಮತ್ತು ಕೋಸಂಬರಿ ಇಷ್ಟ ಅಂತ ಹೇಳ್ತಾರೆ. ಸೊ ಇವುಗಳನ್ನ ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ. ಅದಾದಮೇಲೆ ನಾಳೆನೇ ಕೃಷ್ಣ ಜನ್ಮಾಷ್ಟಮಿ ಇದೆ. ಕೃಷ್ಣ ಜನ್ಮಾಷ್ಟಮಿಗೆ ಕೃಷ್ಣ ಅಂತಂದರೆ ಎಲ್ಲರಿಗೂ ಇಷ್ಟ. ಕೃಷ್ಣನಿಗೆ ಬೆಣ್ಣೆ ಅಂದರೆ ಇಷ್ಟ ಅಂತ ಗೊತ್ತಿದೆ. ಸೊ ಕೃಷ್ಣನ್ನ ಯಾಕೆ ನಾವೆಲ್ಲರೂ ಇಷ್ಟಪಡ್ತೀವಿ ಅಂತಂದರೆ, ಎಸ್ಪೆಷಲಿ ಹಿಂದೂಗಳು ಯಾರೆಲ್ಲ ಭಗವದ್ಗೀತೆ ಓದಿದ್ದೀವೋ ಅವ್ರಿಗೆಲ್ರಿಗೂ ಗೊತ್ತೇ ಇದೆ, ನಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಬಂದ್ರೂ ಎಲ್ಲ ಸಮಸ್ಯೆಗಳಿಗೂ ಒಂದಿಲ್ಲ ಒಂದು ಅಧ್ಯಾಯದಲ್ಲಿ ಕೃಷ್ಣ ನಮಗೆ ಅದಕ್ಕೆ ಪರಿಹಾರಗಳನ್ನು ಕೊಟ್ಟೇ ಇದ್ದಾನೆ. ಹಂಗಾಗ್ಬಿಟ್ಟು ಕೃಷ್ಣನ್ನ ನಾವು ತುಂಬ ಇಷ್ಟಪಡ್ತೀವಿ. ಕೃಷ್ಣನಿಗೆ ಬೆಣ್ಣೆ ಜೊತೆಗೆ ಶುಂಠಿ ಮತ್ತು ಬೆಲ್ಲದ ನೈವೇದ್ಯ ಇಷ್ಟ ಅಂತ ಹೇಳ್ತಾರೆ. ಅಂದರೆ ಒಣ ಶುಂಠಿನ ಪೌಡ್ರ್ ಮಾಡಿಕೊಂಡು ಅಷ್ಟೇ ಪ್ರಮಾಣದಲ್ಲಿ ಬೆಲ್ಲನ ಪುಡಿ ಮಾಡಿ ಅದನ್ನು ತುಪ್ಪದಲ್ಲಿ ಮಿಕ್ಸ್ ಮಾಡಿ ಉಂಡೆ ಮಾಡಿ ಕೃಷ್ಣನಿಗೆ ನೈವೇದ್ಯಕ್ಕೆ ಅರ್ಪಿಸೋದ್ರ ಜೊತೆಗೆ ಬೆಣ್ಣೆನೂ ಅರ್ಪಿಸಿ ಪೂಜೆ ಮಾಡಿದ್ರೆ ಕೃಷ್ಣ ತುಂಬ ಖುಷಿ ಪಡ್ತಾನೆ ಅಂತ ಹೇಳ್ತಾರೆ. ಸೊ ಎಲ್ಲರೂ ಹಬ್ಬನ ಖುಷಿಯಾಗಿ ಆಚರಿಸಿ ಎಲ್ರಿಗೂ ಮತ್ತೊಂದು ಸಾರಿ ವರಮಹಾಲಕ್ಷ್ಮಿ ಮತ್ತು ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಮತ್ತೊಂದು ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.